ಮಾತ್ರ ಚಾಮರಾಜನಗರ ಇಲ್ಲಿ ನಮ್ ಸಮುದಾಯ ನಮ್ ಜಾತಿಯವರು ಉದ್ಧಾರ ಮಾಡ್ತೀವಿ ಅಂತ ಎಷ್ಟು ಜನ ಬಂದ್ರು? ಯಾರಾದ್ರೂ ಉದ್ಧಾರ ಆಗಿದಾರ ಸ್ವಾಮಿ? ಇವತ್ತಿಗೂ ಕೂಡ ನಮ್ಮ ಮೈಸೂರು ಜಿಲ್ಲೆಗೆ ಸೇರಿರೋಂತ ಈ ತಾಲೂಕು ಇನ್ನೂ ಹಿಂದುಳಿದಿದೆ ಅಂತಾನೆ ಹೆಸರಿರೋದು. ಮುಂದುವರಿಯೋದು ಯಾವಾಗ ಅಂದ್ರೆ ಬಡವರ ಪರವಾಗಿ ಕಾಯ್ದೆ ಕಾನೂನು ಬಂದಾಗ ಇವತ್ತು ನಾವು ಆಯ್ಕೆ ಮಾಡೋ ಎಂಪಿಗಳು MLAಗಳು ಮಾಡಬೇಕಾಗಿರೋ ಕೆಲಸ, ನಮ್ಮ ಬಡವರು ಯಾರಿದ್ದಾರೆ, ಕೂಲಿ ಮಾಡೋರು, ದೇಶದ ಸಂಪತ್ತನ್ನ ಸೃಷ್ಟಿ ಮಾಡುವಂತ ಜನ ನಾವ್ ಯಾರಿದ್ದೀವಿ. ನಾವು ಒಂದು ದಿನ ಒಂದು ಕೆಲಸ ಮಾಡ್ಲಿಲ್ಲ ಅಂದ್ರೆ ದೇಶ ಒಂದ್ ಇಂಚು ಮುಂದಕ್ಕೆ ಹೋಗಲ್ಲ ಅಲ್ವಾ? ಹಾಗಾಗಿ ಅವ್ರು ನಮ್ಮ ಪರವಾಗಿ ನಿಂತು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು, ನಮ್ಮ ಪರವಾಗಿ ಕಾನೂನು ಮಾಡಬೇಕು, ನಮ್ಮ ಜೀವನ ಸುಧಾರಿಸೋ ತರ ಪಾಲಿಸಿಗಳು ತರಬೇಕು. ಆದ್ರೆ ಇವತ್ತು ನಮ್ಮ ಹೆಸರು ಹೇಳ್ತಾ ಇದ್ದಾರೆ, ನಾವು ಅವ್ರ ಪರ ಇವ್ರ ಪರ ಹಂಗೆ ಹಿಂಗೆ ರೈತರ ಆದಾಯ ಡಬಲ್ ಮಾಡ್ಬಿಡ್ತೀವಿ, ವಿದ್ಯಾರ್ಥಿಗಳನ್ನ ಎಲ್ಲಿಗೋ ಫಾರಿನ್ ಲೆವೆಲ್ ಕರ್ಕೊಂಡು ಹೋಗ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ. ಆದ್ರೆ ಮಾಡ್ತಿರೋ ಕೆಲಸ ಏನು? ನಮ್ಮ ಹೆಸರಲ್ಲಿ ಅವ್ರ ಸಂಪತ್ತನ್ನ ವೃದ್ಧಿ ಮಾಡ್ತಾರೆ.